ಯೆಹೋವನೇ, ನನ್ನ ಪ್ರಾರ್ಥನೆಗೆ ಕಿವಿಗೊಡು, ನನ್ನ ವಿಜ್ಞಾಪನೆಗಳ ಶಬ್ದವನ್ನು ಲಾಲಿಸು. ಶುಕ್ರವಾರ 22 ಆಗಸ್ಟ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯದ 5ನೇ ವಚನ. ಅಪೊಸ್ತಲರು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಹೇಳಲು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಮಗೆ ದೇವರಲ್ಲಿ, ದೇವರ ಕಾರ್ಯದಲ್ಲಿ ನಂಬಿಕೆ ಇರುವಂಥದ್ದು ಬಹಳ ಮುಖ್ಯವಾದದ್ದು. ಎಷ್ಟು ಮೊತ್ತ ಎಂಬುವಂಥದ್ದು ಅಗತ್ಯ ಅಲ್ಲ, ನಂಬಿಕೆ ಇದೆಯಾ ಅದೇ ಅಗತ್ಯವಾದದ್ದು. ಕರ್ತನಲ್ಲಿ ಪ್ರಿಯರೇ, ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಮ್ಮ ನಂಬಿಕೆ. ಯೇಸು ಸ್ವಾಮಿಯೊಡನೆ ಶಿಷ್ಯರು 3 ವರ್ಷಗಳ ಕಾಲ ಎಲ್ಲಾ ವಿಚಾರಗಳನ್ನು ಕಲಿಯುತ್ತಿದ್ದರು. ಯೇಸುವಾದರೂ ಪ್ರತಿಯೊಂದನ್ನು ಅವರಿಗೆ ತಿಳಿಯುವ ಹಾಗೆ ಹೇಳಿಕೊಡುತ್ತಿದ್ದನು. ಒಂದು ಸಮಯದಲ್ಲಿ ಯೇಸು ಸ್ವಾಮಿಯಲ್ಲಿ ಶಿಷ್ಯರು ಬೇಡಿಕೊಂಡರು, ನಮ್ಮ ನಂಬಿಕೆ ಹೆಚ್ಚಿಸೆಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿ ಉತ್ತರ ಕೊಟ್ಟಂಥದ್ದೇನೆಂದರೆ, ನಿಮ್ಮಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಒಂದು ಅತ್ತಿ ಮರಕ್ಕೆ ನೀವು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನೆಟ್ಟುಕೋ ಎಂಬುದಾಗಿ ಹೇಳಿದರೆ ಅದು ಸಾಧ್ಯವಾಗುತ್ತದೆ ಎಂಬುದಾಗಿ ಹೇಳಿದನು. ಹಾಗಂದರೆ ನಂಬಿಕೆ ಎಷ್ಟು ಇದೆ ಎಂಬುದಾಗಲ್ಲ, ನಂಬಿಕೆ ಇದೆಯಾ ಎಂಬುವಂಥದ್ದಷ್ಟೇ ಪ್ರಶ್ನೆ. ನಮಗೆ ಯೇಸು ಕ್ರಿಸ್ತನಲ್ಲಿರುವಂಥ ಶಕ್ತಿಯಲ್ಲಿ, ಯೇಸು ಕ್ರಿಸ್ತನು ತಾನೇ ದೇವರು, ತಾನು ಮೆಸ್ಸಿಯನು ಎಂಬಂಥ ನಂಬಿಕೆ ಇರುವುದೇ ಆದರೆ ಆತನು ಮಾಡುವಂಥ ಎಲ್ಲ ಕಾರ್ಯಗಳಲ್ಲೂ ಕೂಡ ಸಹಜವಾಗಿ ನಂಬಿಕೆ ನಮ್ಮಲ್ಲಿ ಇರುವಂಥದ್ದೇ. ನಾವು ಎಷ್ಟೊಂದು ನಂಬಿದ್ದೇವೆ ಎಂಬುದಾಗಲ್ಲ, ಬದಲಾಗಿ ನಂಬುತ್ತೇವ ಎಂಬುವಂಥದ್ದು ಖಚಿತವಾಗಿ ಇರುವಂಥದ್ದಾಗಿರಬೇಕು. ಯಾಕಂದರೆ ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಅನೇಕರು ತನ್ನ ಬಳಿಗೆ ಬಂದಾಗ ಗುಣ ಹೊಂದುವಿಕೆ ಅಥವಾ ಸ್ವಸ್ಥತೆ ಪಡೆಕೊಳ್ಳಬೇಕೆಂಬುದಾಗಿ ಬಂದಾಗ ಯೇಸು ಸ್ವಾಮಿ ಕೇಳಿದಂಥ ಮಾತು, ನಿಮಗೆ ನಂಬಿಕೆ ಉಂಟಾ? ಯೇಸು ಸ್ವಾಮಿಯಲ್ಲಿ ಶಕ್ತಿ ಖಂಡಿತವಾಗಿಯೂ ಇರುವಂಥದ್ದೇ, ಅದರಲ್ಲಿ ಯಾವ ಸಂಶಯವೇ ಇಲ್ಲ. ಆದರೆ ಆ ಶಕ್ತಿಯ ಮೂಲಕವಾಗಿ ನಾವುಗಳು ಅದ್ಭುತವನ್ನಾಗಲಿ, ಸ್ವಸ್ಥತೆಯನ್ನಾಗಲಿ, ಆಶೀರ್ವಾದವಾಗಲಿ ಕಂಡುಕೊಳ್ಳಬೇಕಾದರೆ ನಮ್ಮಲ್ಲಿ ನಂಬಿಕೆ ಇರಬೇಕು. ಯೇಸುವಿಗೆ ಎಲ್ಲ ಸಾಧ್ಯ ಎಂಬಂಥ ನಂಬಿಕೆ ನಮ್ಮಲ್ಲಿ ಇರುವುದಾದರೆ ಅದರ ಮೂಲಕವಾಗಿ ಅದ್ಭುತಗಳನ್ನು, ಆಶೀರ್ವಾದಗಳನ್ನು ನಾವು ಕಾಣುವಂಥವರಾಗುತ್ತೇವೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ಸಾಸಿವೆ ಕಾಳಷ್ಟು ನಂಬಿಕೆ ಸಾಕೆಂಬುದು. ಅಂದರೆ ಖಚಿತವಾಗಿ ಯೇಸುವಿನಲ್ಲಿ ನಂಬಿಕೆ ಇರುವುದಾದರೆ ಅದ್ಭುತಗಳನ್ನು ಅನುಭವಿಸುತ್ತೇವೆ. ಕರ್ತನೇ, ದಯಾಮಯ ಸ್ವಾಮಿ, ಕೃಪೆಯಿಂದ ನಮ್ಮನ್ನು ಬಲಪಡಿಸು, ನಿನ್ನನ್ನು ನಂಬುವ ಹಾಗೆ ನಮ್ಮನ್ನು ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.